ನಮಸ್ಕಾರ ದೇವರು. ಇವತ್ತು ಬೆಳಗ್ಗೆನೆ ನಮ್ಮ ಫ್ಯಾಮಿಲಿ ಎಲ್ಲ ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ನಗು ಬರ್ಲಿಲ್ವಾ? ಈಗ ಬೆಳಗಿನ ಜಾವ 6 ಗಂಟೆಗಾಲೇ ಮಾದೇಶ್ವರನ ಬೆಟ್ಟದ ಕೆಳಗಡೆ ಇದ್ದೇವೆ. ಇನ್ನು ಮಂಜಲ್ ಹಾಗೆ ಇದೆ. ಇವರೇ ನಮ್ಮ ತಾಯಿ ನೋಡಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ನನ್ನ ಫ್ರೆಂಡ್ ನೋಡಿ ಹೇಗೆ ಆಡ್ತಿದ್ದಾಳೆ ಅಂತ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಕಾಫಿ ಟೀ ಕುಡ್ಕೊಂಡು ಸೀದಾ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ದು. ಬೆಳಗಿನ ಜಾವನೇ ಬಂದರೆ ಗಾಯ್ಸ್ ನೋಡಿ ವ್ಯೂ ಮಾತ್ರ ಸೂಪರಾಗಿ ಕಾಣುತ್ತೆ. ಈಗಿನ ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ಹಿಡ್ಕೊತಾ ಇದ್ದಾರೆ ಕಾರಾಗೆಲ್ಲ ನೋಡಿ. ಎಲ್ಲರೂ ಹಿಡ್ಕೊಂಡವ್ರು ನೋಡಿ. ಇವರೇ ನಮ್ಮ ಮಾವ. ಅವ್ರ ಕಾರಾಗೆ ಬಂದಿದ್ದು ನಾವು ನೋಡಿ. ನಮ್ಮ ಅಣ್ಣ ಎಲ್ಲ ಮುಂದೆ ಹೋಗ್ತಾ ಇದ್ದೀವಿ ನಾವು. ಹಿಂದ್ಗಡೆ ಅವರು ಡ್ರೈವರು ಇನ್ನೊಂದು ಕಾರಾಗೆ ಬಂದಿದ್ರು ಅವರು. ದರ್ಶನಕ್ಕೆ ಲೇಟ್ ಆಗುತ್ತೆ ಅಂತ ಎಲ್ಲ ಬೇಗ ಬೇಗ ಹೋಗ್ತಾ ಇದ್ದೀವಿ ನೋಡಿ. ಇದು ದೊಡ್ಡ ಭವನ. ದೂರದಿಂದ ಬಂದವರು ಸ್ವಲ್ಪ ವಿಶ್ರಾಂತಿ ತಾಣಕ್ಕೆ ನೈಟ್ ಹೊತ್ತು ಮನೆಗೋಕೆ ಜಾಗ ಚೆನ್ನಾಗಿದೆ. ನಾವು ವಸತಿ ಬಂದಿದ್ದಾಗ ಇಲ್ಲೇ ಮನ್ಗಿದ್ದು ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು ನೋಡಿ. ಇಲ್ಲಿ ಎಷ್ಟೋ ಜನ ಮನ್ಗಿದ್ದಾರೆ ಹಿಂದಗಡೆ ನೋಡ್ಕೊಂಡು ನೋಡಿ. ಇದು ಬೆಳ್ಳಿ ತೇರು ನೋಡಿಕೊಂಡು ನಾವು ಸೀದಾ ದರ್ಶನಕ್ಕೆ ಹೋದೋ. ಬ್ಯಾರಿಕೇಡ್ಸ್ ಎಲ್ಲ ಹಾಕಿದ್ದಾರೆ ನೋಡಿ, ಜನ ಜಾಸ್ತಿ ಬಂದಾಗ ಕಂಟ್ರೋಲ್ ಮಾಡೋಕ್ಕೆ ಅಂತ ನೋಡಿ. ನಮ್ಮ ದೊಡ್ಡಮ್ಮ ನಗ್ತಾ ಇದೆ, ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಗ್ತಾ ಇದೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಬ್ಯಾರಿಕೇಡ್ಸ್ ಎಲ್ಲ ದಾಟ್ಕೊಂಡು ಇಲ್ಲಿ ಮುಂದೆ ಬಂದು ಇಲ್ಲಿ ಮುಂದೆ ಬರ್ತಿದ್ದಂಗೆ ಇಲ್ಲಿ ವಿಭೂತಿ ಇಕ್ತಿದ್ರು ಎಲ್ಲರಿಗೂ. ನಾನು ವಿಭೂತಿ ಇಕ್ಕಿಸ್ಕೊಂಡು ದೇವ್ರಿಗೆ ಶರಣ್ ಮಾಡ್ಕೊತ ಮುಂದೆ ಬಂದೆ ನೋಡಿ. ವಿಭೂತಿನೇ ಕಾಣ್ತಾ ಇಲ್ಲ, ಕೂದಲೆಲ್ಲ ಮುಚ್ಕೊಂಡ್ಬಿಟ್ಟಿದ್ದು. ದೇವಸ್ಥಾನದೊಳಗೆ ಎಂಟ್ರಿ ಆದವು ಗಾಯ್ಸ್ ನೋಡಿ. ಇಲ್ಲಿ ದೇವಸ್ಥಾನದೊಳಗೆ ಹೋಗ್ತಿದ್ದಂಗೆ ಇಲ್ಲಿ ವಿಡಿಯೋ ಫೋಟೋ ತೆಗಿಯೋಂಗಿಲ್ಲ ಅಂತ ಬೋರ್ಡ್ ಹಾಕಿದ್ರು. ಆದರೂ ನಾವು ನಮ್ಮೂರಿಂದ ಬಂದಿರೋದು ಸುಮ್ಮನೆ ಅಂತ ಹೇಳ್ಬಿಟ್ಟು ನಾನು ಹಂಗೂ ವಿಡಿಯೋ ಮಾಡ್ಕೊಂಡೆ. ಆದರೂ ಒಳಗೆ ಸ್ವಲ್ಪ ಭಯ ಆಗ್ತಾ ಇತ್ತು. ಯಾರೂ ಮುಂದೆ ಹೋಗ್ತಾನೆ ಇರಲಿಲ್ಲ, ಎಲ್ಲ ಅಲ್ಲೇ ನೋಡ್ಕೊಂಡು ದೇವ್ರನ್ನ ನಿಂತ್ಕೊಂಡ್ಬಿಟ್ಟಿದ್ರು. ಪೊಲೀಸ್ನವರು ಹಂಗೂ ಕಳಿಸ್ತಾ ಇದ್ರು ಬೇಗ ಬೇಗ ನೋಡಿ ಹೆಂಗೆ ಕಳಿಸ್ತಾ ಇದ್ದಾರೆ ಅಂತ. ಟಾಟಾ ಗುಡ್ ಬೈ ಗಯಾ. ತಪ್ಪನ ಮನಸ್ಸಲ್ಲೇ ನೆನೆಸ್ಕೊಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂತ ಮುಂದೆ ಹೋದ. ದರ್ಶನ ಆಯಿತು ದೇವ್ರದ್ದು. ದೇವ್ರ ದರ್ಶನ ಸ್ವಲ್ಪ ಬೇಗನೆ ಆಯಿತು. ಜನ ಸ್ವಲ್ಪ ಕಮ್ಮಿ ಇದ್ರು ಈ ಸಲ, ಹಾಗಾಗಿ ಬೇಗ ದರ್ಶನ ಆಯಿತು ನೋಡಿ. ಇಲ್ಲಿ ಯಾರು ಜನ ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಓಡಾಡೋ ದಾರಿಲೇ ಕೂತ್ಕೊಂಡ್ಬಿಡ್ತಾರೆ. ಓಡಾಡೋರಿಗೆ ಸ್ವಲ್ಪ ತೊಂದರೆ ಆಗುತ್ತೆ, ಆದರೂ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಮುಂದೆ ಬಂದು ಇಲ್ಲಿಯೂ ಪೂಜೆ ಮಾಡ್ತಾಯಿದ್ರು ನೋಡಿ. ಯಾರೂ ಮುಂದೆ ಹೋಗ್ತಾನೆ ಇರಲಿಲ್ಲ. ನಾನೇ ಸ್ವಲ್ಪ ಜಾಗ ಮಾಡ್ಕೊಂಡು ಮುಂದೆ ಹೋದೆ. ಮುಂದೆ ಹೋಗಿ ದೇವರಿಗೆ ನಮಸ್ಕಾರ ಮಾಡ್ತಾ ನನ್ನ ಚಾನಲ್ ನೋಡ್ತಿರೋರು ಎಲ್ಲದಕ್ಕೂ ಒಳ್ಳೇದು ಮಾಡಪ್ಪ ಅಂಥೇಳಿ ಮುಗಿಸ್ಕೊಂಡು ಈಚೆಗೆ ಬಂದು. ಈಚೆಗೆ ಬರ್ತಿದ್ದಂಗೆ ಇಲ್ಲಿ ಆನೆ ಇತ್ತು ನೋಡಿ. ಆನೆನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ಆನೆ ನೋಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ಮಾದಪ್ಪನ ರಥಗಳಿದ್ದು ರಥಗಳು ನೋಡ್ತಾ ಇದ್ದು. ಆ ಟೈಮಿಗೆ ಕರೆಕ್ಟಾಗಿ ಮೆರವಣಿಗೆ ಬೇರೆ ಬರ್ತಾಯಿದೆ ನೋಡಿ. ಇದನ್ನು ಬೆಳ್ಳಿ ಮೆರವಣಿಗೆ ಅಂತಾರೆ. ಬೆಳ್ಳಿ ಮೆರವಣಿಗೆ ತೇರು. ಯಾವ್ದಾದ್ರು ಹರಕೆ ಹೊತ್ತಿದ್ರೆ ಈ ಥರ ಬಂದು ಮಾದಪ್ಪನ ಸೇವೆ ಮಾಡ್ತಾರೆ ನೋಡಿ. ಬೆಳ್ಳಿ ರಥ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ.
ನಾವು ರಥ ನೋಡಿಕೊಂಡು ಸೀದಾ ದೇವಸ್ಥಾನದ ಮುಂಭಾಗಕ್ಕೆ ಹೋದೋ. ಸ್ವಲ್ಪ ಫೋಟೋ ಗೀಟೋ ತಗೊಂಡು ಫ್ಯಾಮಿಲಿ ಫೋಟೋ ಎಲ್ಲ ತೆಗ್ದಾಕ್ತಿದ್ದಂಗೆ ಮಾದಪ್ಪನ ಒಂದು ವೀಡಿಯೋ ಮಾಡಿದೆ. ವೀಡಿಯೋ ಹಾಕ್ತಿದ್ದಂಗೆ ನಾವು ಸೀದಾ ಅನ್ನದಾಸೋಹಕ್ಕೆ ಹೋದೋ. ಊಟ ಮುಗಿಸ್ಕೊಂಬರೋ ಹೊತ್ತಿಗೆ ನೋಡಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾವು ಆಗಲೇ ಅಲ್ಲಿ ಈಚೆ ನೋಡಿವಲ್ಲ ಅದೇ ಆನೆನೇ ಇದು. ಸ್ವಲ್ಪ ತುಂಟ ಅಂತೆ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ ರಾವಣ. ನೀನು ಏನು ಮಾತಾಡಬೇಡ. ಎಲ್ಲರೂ ಆನೆ ನೋಡಿಕೊಂಡು ಸೀದಾ ನಾವು ಕಾರ್ ಪಾರ್ಕಿಂಗ್ ಹತ್ರ ಹೊಂಟೋ ಗೈಸ್. ಕಾರ್ ಪಾರ್ಕಿಂಗ್ ಹತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಾದಪ್ಪನ ವಿಗ್ರಹ ಅಂತ. ಒಂದ್ಸತಿ ವ್ಯೂ ನೋಡಿಕೊಂಡು ಮಾದಪ್ಪನ ಒಂದ್ಸತಿ ಮನಸಲ್ಲೇ ನಮಸ್ಕರಿಸ್ತಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ನಿಮ್ಮ ಸಣ್ಣ ಯೂಟ್ಯೂಬರ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. video, so please whatever, please I want to reach 1 million likes, so ಅಷ್ಟೇ.